ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಮಿನಿ ವ್ಲಾಗ್. ಇವತ್ತಿಂದ ನಾನು 100 ಡೇಸ್ ಚಾಲೆಂಜ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ಮಿನಿ ವ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆನೆ ಬಾಕ್ಲೆಲ್ಲ ತೊಳೆದ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಬಿಟ್ಟು ರಂಗೋಲಿ ಹಾಕೊಂಡು ಮನೆ ಒಳಗೆ ಬಂದೆ. ಫುಲ್ಲು ಹಳ್ಳಿತ್ತು. ಸರಿ ಅಂದ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಪಾತ್ರೆ ತೊಳ್ಕೊಂಡು ಕಸ ಗುಡಿಸ್ಕೊಂಡು ಹಾಗೆ ಮನೆ ಒರೆಸ್ಕೊಂಡು ನೆಕ್ಸ್ಟ್ ನನ್ನ ಮಗನ ಸ್ನಾನಕ್ಕೆ ನೀರು ಹಾಕ್ಬಿಟ್ಟು ಅವ್ನಿಗೂ ಸ್ಕೂಲಿಗೆ ರೆಡಿ ಮಾಡಿದೆ. ಒಂದು ಕ್ಲಿಪ್ ತೊಗೊಳಕ್ಕಾಗಿಲ್ಲ, ಟೈಮ್ ಆಗ್ಬಿಟ್ಟಿತ್ತು ಆಲ್ರೆಡಿ. ಹಾಗೆ ರೂಮಿಗೆ ಬಂದು ನೋಡಿದ್ರೆ ನನ್ನ ಮಗ ಅಂತೂ ಫುಲ್ಲು ಆಡ್ಬಿಟ್ಟವನೇ. ಬಾಲ್ ಅಂತೆ, ಕ್ಯಾರಮ್ ಅದು ಇದು ಅಂತೆಲ್ಲ ಹಾಕ್ಬಿಟ್ಟು ಆಮೇಲೆ ಫುಲ್ಲು ಕೆಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಸಿಗೆಲ್ಲ ಒದ್ರುಬಿಟ್ಟು ಎಲ್ಲ ಮಡ್ಚಾಕ್ತೆ ನೀಟಾಗಿ. ಹಾಗೆ ನೆಕ್ಸ್ಟ್ ದೇವ್ರ ಮನೆ ಕಡೆ ಬಂದೆ. ದೇವ್ರ ಮನೆ ಕಡೆ ಎಲ್ಲ ಫುಲ್ ಗಲೀಜಾಗಿತ್ತು. ಸೊ ದೇವ್ರ ಸಾಮಾನೆಲ್ಲ ತಕ್ಕೊಂಡು ತೊಳ್ಕೊಂಡು ಹಾಗೆ ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡು ಹೂವು ಎಲ್ಲ ಹಾಕೊಂಡು ಹೀಗೆ ಗುರುವಾರ ಆದರೆ ಸಾಕು ನಾನು ಹಾಲು ನೈವೇದ್ಯಕ್ಕೆ ಇಡ್ತೀನಿ ರಾಯರಿಗೋಸ್ಕರ. ನನಗೆ ರಾಯರು ಅಂದರೆ ತುಂಬಾ ಭಕ್ತಿ, ಹಾಗೆ ತುಂಬಾ ನಂಬಿದ್ದೀನಿ ರಾಯರನ್ನ. ನಾನು ಹೇಳೋದು ಇಷ್ಟೇ, ದೇವ್ರನ್ನ ನಂಬಿ ಜನನ ಮಾತ್ರ ಯಾವುದೇ ಕಾರಣಕ್ಕೂ ನಂಬಕ್ಕೆ ಹೋಗ್ಬೇಡಿ. ಅವರಂತ ವಿಷಕಾರಿ ಜನಗಳು ಬೇರೆ ಎಲ್ಲೂ ಇರಲ್ಲ. ಫೈನಲ್ ಆಗಿ ಹೊಟ್ಟೆ ಹಸಿತಿತ್ತು, ನಾಷ್ಟಕ್ಕೆ ಅವಲಕ್ಕಿ ಮಾಡಿದೆ, ಹಾಗೆ ತಿನ್ಕೊಂಡು ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹಿಂಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.